ಇದು ಮುಖ್ಯವಾಗಿ ಅವೈಜ್ಞಾನಿಕವಾದ ವರದಿ ಮತ್ತು ಅಧಿಸೂಚನೆಗಳನ್ನ ಪ್ರಶ್ನೆ ಮಾಡಕ್ಕೆ ಏನೇನು ಅನಾನುಕೂಲ ಇದೆ ಅನ್ನೋದನ್ನ ಹೇಳಕ್ ಬಂದಿದ್ದೀನಿ. ದಯವಿಟ್ಟು ಕೇಳಿ. 1935ರಲ್ಲಿ ನಮಗೆ ನಾಮಣಿಕ್ ಟ್ರೈಬ್ ಅಂತ ಇಟ್ರು. ಅದೇ ಮುಂದೆ ಬರ್ತಾ ಬರ್ತಾ 1935ರಲ್ಲಿ ನಮಗೆ ಒಂದು ಬಂಜಾರ ಅನ್ನೋ ಒಂದು ವರ್ಡ್ ಸನ್ಮಾನ್ಯ ನಮ್ಮ ಮಹಾರಾಜರು ಸೇರಿಸಿದರು, ಬಂಜಾರ ಅನ್ನೋ ವರ್ಡ್. ತದನಂತರ 1976ರಲ್ಲಿ ನಮ್ಮ ದೇವರಾಜ್ ಸಾಹೇಬರು ಅವ್ರೇನ್ ಮಾಡಿದ್ರು, ಅವರು ಈ ಬಂಜಾರ ಅಂದ್ರೆ ಲಂಬಾಣಿ ಸುಗಾಲಿ ಅಂತ ಸೇರಿಸಿ 76ರಿಂದ ನಾರ್ತ್ ಕರ್ನಾಟಕಕ್ಕೆ ರಿಸರ್ವೇಶನ್ ತಂದ್ರು. ಸೊ ಈ ವಿಷಯ ಎಲ್ಲ ಈಗ ಹರಡಿದೆ. ಮೀಸಲಾತಿ ಅಂದ್ರೆ ಏನು ಅಂತ, ಮೀಸಲಾತಿಯನ್ನ ಪಡೆದುಕೊಳ್ಬೇಕಾದದ್ದು ಉದ್ಯೋಗ ಮತ್ತು ಶಿಕ್ಷಣ. ಈ ಉದ್ಯೋಗ ಶಿಕ್ಷಣಕ್ಕೆ ಒತ್ತು ನೀಡಬೇಕಾದರೆ ಸಂವಿಧಾನದ ಅಡಿಯಲ್ಲಿ 16(4) ಪ್ರಕಾರ 15(4) ಪ್ರಕಾರ ಆರ್ಟಿಕಲ್ 341(4) ಪ್ರಕಾರ ಆರ್ಟಿಕಲ್ 316(4) ಪ್ರಕಾರ ಪಡ್ಕೊಳ್ಳಿಕ್ಕೆ ಬಂದು ನಮಗೆ ಅಧಿಕಾರನ ನೀಡಿದರು. ಆದರೆ ತಮಗೆ ಗೊತ್ತಿರುವ ಹಾಗೆ ಆಂಧ್ರದಲ್ಲಿ ವರ್ಗೀಕರಣ ಮಾಡಕ್ ಹೋದರು. ವರ್ಗೀಕರಣ ಮಾಡಿದಂತ ಇ.ವಿ. ಚಿನ್ನಯ್ಯ ಕೇಸ್ನಲ್ಲಿ ವರ್ಗೀಕರಣ ಮಾಡಿದಂತದನ್ನ ತೆಗೆದು ಹಾಕಲಿಕ್ಕೆ 7 ಜನ ಜಡ್ಜರ ಸಮಿತಿಯನ್ನ ಸುಮೂಟವಾಗಿ ಮಾಡಿದ್ರು. 7 ಜನ ಜಡ್ಜರ ಸಮಿತಿ ಏನ್ ಮಾಡಿತು, ವರ್ಗೀಕರಣ ಮಾತ್ರ ಮಾಡಿ ಮೀಸಲಾತಿಯನ್ನ ಹಂಚುವ ವಿಚಾರ ರಾಜ್ಯ ಸರ್ಕಾರಕ್ಕೂ ಇಲ್ಲ ಮತ್ತು ನಮ್ಮ ಲೆಜಿಸ್ಲೇಷನ್ಗೂ ಇಲ್ಲ, ನ್ಯಾಯಾಲಯಕ್ಕೂ ಇಲ್ಲ ಅಂತ ಹೇಳಿ. ಆದ್ರೆ ವರ್ಗೀಕರಣ ಮಾಡಲಿಕ್ಕೆ ಆದೇಶ ಬಂದ ತಕ್ಷಣ ಇವರು ಇಮಿಡಿಯೇಟ್ ಆಗಿ ಏಕಸದಸ್ಯ ಆಯೋಗವನ್ನ ರಚಿಸಿದರು. ಮೊಟ್ಟ ಮೊದಲಿಗೆ ರಚಿಸಿದಾಗ ಆ ಪತ್ರದಲ್ಲಿ ಏನಿತ್ತು, ಮುಖ್ಯವಾಗಿ ವರ್ಗೀಕರಣದ ಬಗ್ಗೆ ಇರಲಿಲ್ಲ, ಮೀಸಲಾತಿ ಬಗ್ಗೆ ಇತ್ತು. ಅದಕ್ಕೆ ನಾನು ತಕರಾರು ಹಾಕಿದೆ. ಆ ತಕರಾರು ಹಾಕಿದ್ದನ್ನ ಮನಗಂಡು ಆಯೋಗ ರಚನೆ ಆದ ಬಳಿಕ ಅವರಿಗೆ ಹಲವಾರು ನಿರ್ದೇಶನಗಳನ್ನು ನೀಡಿದರು. ಅದರಲ್ಲಿ ಆ ಬೋರ್ಡನ್ನ ಮೀಸಲಾತಿಯನ್ನು ಬೋರ್ಡನ್ನ ತೆಗೆದುಹಾಕಿದರು. ನಾನು ಆಯೋಗ ರಚನೆ ಮಾಡಬೇಕಾದ್ರೆ ಆ ಅರ್ಜಿಯನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದೆ. ನ್ಯಾಯಾಲಯವು ಏನ್ ಹೇಳ್ತಂದ್ರೆ, ಆ ಅರ್ಜಿಯ ಬಗ್ಗೆ ಇನ್ನ ಇದು ಪೂರಕವಾಗಿದೆ, ಅದರಿಂದ ಏನೂ ಆಗಿಲ್ಲ, ಆ ಕಾರಣದಿಂದ ಸತ್ಯ ಸ್ಥಗಿತಗೊಳಿಸ್ತೀನಿ ಅಂತ ಆ ನ್ಯಾಯಾಲಯ ನಮ್ಮ ರಿಟ್ ಅರ್ಜಿಯನ್ನ ವಜಾಗೊಳಿಸಿತು. ತದನಂತರ ಇಮಿಡಿಯೇಟ್ ಆಗಿ ಏಕಸದಸ್ಯ ಆಯೋಗ ನ್ಯಾಯಮೂರ್ತಿಯವರು ಬಂದ ತಕ್ಷಣ ನಾವು ಅರ್ಜಿ ಕೊಟ್ವಿ. ನಮ್ಮ ಲಂಬಾಣಿ ಜನಾಂಗ ಯಾರು ಇರುವುದಿಲ್ಲ ಸ್ವಾಮಿ, ತಮ್ಮ ದತ್ತಾಂಶ ತಗೊಳ್ಳಿಕ್ಕೆ ದಯವಿಟ್ಟು ಇದನ್ನ ದೀಪಾವಳಿ ನಂತರ ಹಾಕಿ ಅಂದ್ರು. ಕೇಳಿಲ್ಲ. ಸರ್ಕಾರಕ್ಕೂ ಬರ್ದಿದ್ವಿ, ಅದನ್ನೂ ಕೇಳಿಲ್ಲ. ಸೊ ಹೀಗಾಗಿ 2ನೇ ವರದಿ ಬಂತು. ಆ ವರದಿಯಲ್ಲಿ 5 ಪಂಗಡಗಳನ್ನ ಮಾಡಿದರು. ABCDE ಅಂತ ಹಂಚಿದರು. ABCD ಹಂಚಿದಾಗ ನಮ್ಮನ್ನ ಡಿ ಗ್ರೂಪ್ ನಲ್ಲಿ 4 ಸಮಾಜನ, ಲಂಬಾಣಿ, ಕೊಚ್ಚ, ಕೊರ್ಮ, ಬೋವಿ. ಈ ಡಿ ಗ್ರೂಪ್ ಅಂದ್ರೆ ಏನಪ್ಪಾ ಅಂದ್ರೆ ಇದನ್ನ ಡಿಲೀಟ್ ಮಾಡೋದು ಅಂತ. ತದನಂತರ ಆ ವರದಿ ಬಂದಾದ ಮೇಲೆ ವರದಿನಲ್ಲಿ ರಿಸರ್ವೇಶನ್ ಕೊಡೋ ಹಕ್ಕುದಾರರಿಗೆ ಏಕಸದಸ್ಯ ಆಯೋಗಕ್ಕಿಲ್ಲ ಮತ್ತು ಸ್ಟೇಟ್ ಗವರ್ಮೆಂಟ್ಗೂ ಇಲ್ಲ. 15% ಇದ್ದದನ್ನ ಡಿವೈಡ್ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಕಾನೂನು ಹೇಳುತ್ತೆ 15% ಡಿವೈಡ್ ಮಾಡಿದ್ದು
ಅಲ್ಲ ಮಾತಾಡಿ ಕನ್ಫರ್ಮ್ ಮಾಡ್ಲಿ ಬಹಳ ಜನ ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬಂಜಾರ ಸೇವಾ ಸಮಾಜಿಗರು ಹಾಗೂ ಜುಗ್ನು ಮಹಾರಾಜರು ದಯವಿಟ್ಟು ವೇದಿಕೆ ಕೊಡಬೇಕು. ಜಿತೇಂದ್ರ ಮಹಾರಾಜ್ ಫೋರಂ ಗೋಪಾಲ್ ಮಹಾರಾಜ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಆಮೇಲೆ ಕಿಶನ್ ಭಾವ್ ರಾಠೋಡ್ಗಾಗಿ ನಮಗೆ ಕೂಡ ಸ್ವಾಗತ ಕೋರೋಕೆ ವೇದಿಕೆ ಮೇಲೆ ಇರೋರು ದಯವಿಟ್ಟು ಕೆಳಗೆ ಇಳಿರಿ. ವೇದಿಕೆ ಭಾರ ಆಗ್ತಾ ಇದೆ, ಅಲ್ಲಿರ್ತಾ ಇದೆ, ದಯವಿಟ್ಟು ಕೆಳಗಿಳಿರಿ. ದಯವಿಟ್ಟು ವೇದಿಕೆ ಮೇಲಿಂದ ದಯವಿಟ್ಟು ಹೇಳಿಬಿಟ್ರೆ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ಬಿದ್ರೆ ಇಡೀ ಕಾರ್ಯಕ್ರಮ ಆವಾಸ ಆಗ್ಬಿಡುತ್ತೆ. ದಯವಿಟ್ಟು ಬರ್ತೀವಿ ಸರ್, ಕಿರ್ಚಾಡ್ತೀರ ಸಾಕ್ಬಿಡ್ರು. ಒಂದ್ಸಲ ಇಲ್ಲಿ ಮುಂದೆ ನಾವು ಗಮನಿಸಿ. ಒಂದ್ ಸೆಕೆಂಡ್ ಪೇಷಂಟ್ ಮುಂದೆ ಮಾಡೋರು ದಯವಿಟ್ಟು ಕೇಳ್ರಪ್ಪ. ಮತ್ತು ಇಲ್ಲಿ ಮುಂದೆ ಕೇಳ್ರಿ, ಅಲ್ಲಿ ಮುಂದೆ ಕೂಗೋದು ಈಗ ಸ್ಟಾಪ್ ಮಾಡೋಣ, ಭಾಷಣ ಕೇಳೋಣ. ಶಾಸಕರಿಗೆ ಮಾತಾಡ್ಲಿಕ್ಕೆ ಕೊಡಿ, ಗೋಸೇನಾದಿಂದ ಬಂದಿದ್ದಾರೆ ಅವರಿಗೂ ಮಾತಾಡ್ಲಿಕ್ಕೆ ಕೊಡಿ. ಶಾಸಕರು ಮಾತಾಡ್ಲಿ, ಸ್ವಾಮೀಜಿ ಅವರು ಮಾತಾಡ್ಲಿಕ್ಕೆ ಶುರು ಮಾಡ್ಲಿ. ದಯವಿಟ್ಟು ಎಲ್ಲ ಗುರುಗಳು ಆಸೀನರಾಗಬೇಕು. ಈಗ ಕನ್ಕ್ಲೂಷನ್ ಮಾತಾಡ್ಲಿ. ವರದಿಯಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಅದನ್ನ ನ್ಯೂನತೆಗಳು ಬಹಳ ಇದಾವೆ. ಆ ನ್ಯೂನತೆಗಳ ಬಗ್ಗೆಯೇ ನಾವು ಅದನ್ನ ಪ್ರಶ್ನೆ ಮಾಡಬೇಕಾಗಿದೆ. ನ್ಯಾಯಾಲಯಕ್ಕೆ ನಾನು ಅಧ್ಯಕ್ಷನಾಗಿ, ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಅಧ್ಯಕ್ಷನಾಗಿ ನಾನು ರೆಡಿ ಮಾಡಿದ್ದೀನಿ. ರಿಟ್ ಅರ್ಜಿಯನ್ನ ನಾಳೆಗೆ ಸಲ್ಲಿಸ್ತಾ ಇದ್ದೀನಿ ಅಂತ ತಮ್ಮ ಮುಂದೆ ಹೇಳಕ್ ಬಯಸ್ತಾ ಇದ್ದೀನಿ. ಅದೇ ರೀತಿ ಸರ್ಕಾರದವರು ಮಾಡಿದಂತ ಪ್ರವರ್ಗಗಳನ್ನ, ಆ ಪ್ರವರ್ಗದಲ್ಲಿ ನೀಡಿರತಕ್ಕಂತ ಮೀಸಲಾತಿಗಳನ್ನ ಅತಿಯಾಗಿ ನಾವು ವಿರೋಧಿಸ್ತೀವಿ. ಆ ವಿರೋಧವನ್ನ ನಾವು ರಿಟ್ ಅರ್ಜಿ ಮುಖಾಂತರ ನಾಳೆಗೆ ನ್ಯಾಯಾಲಯದಲ್ಲಿ ಸಲ್ಲಿಸಿ ಅದರ ಒಂದು ನ್ಯಾಯ ನಮ್ಮ ಜನಾಂಗಕ್ಕೆ, ಗೋವಿ, ಕೊಚ್ಚ, ಕೊರ್ಮ, ಲಂಬಾಣಿ ಜನಾಂಗಕ್ಕೆ ನ್ಯಾಯ ಕೊಡಿಸಲು ಮುಂದಾಗಿದ್ದೀನಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.